26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅವ್ರು ಏನು ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇನೆಂದರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದರೆ ನೀವು ಮಾಡಿಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಇವಾಗ ನಾವು ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಇದೆಲ್ಲವುದು ವಿಷಯ ಅಲ್ಲ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಕೇಸು ಡೀಟೇಲ್ಸ್. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾ ಇದ್ರು, ನನ್ನ ಮೇಲೆ ಕೇಸಿಲ್ಲನ, ಕುಮಾರಸ್ವಾಮಿ ಅವ್ರ ಮೇಲೆ ಕೇಸಿಲ್ಲನ, BJP ಅವ್ರ ಮೇಲೆ ಎಷ್ಟು ಮೇಲೆ ಕೇಸಿಲ್ಲ ಅಂತಂದರೆ ನನ್ನ ಮೇಲೇನೂ ಕೇಸುಗಳಿದೆ, ಅದು ವಿಷಯ ಬೇರೆ. ಈ ಕೇಸ್ ನೇರವಾಗಿ ಸರ್ಕಾರದ ಖಜಾನೆಗೆ ಕೈ ಹಾಕಿ ಹಣ ತಗೊಂಡಿರುವಂಥದ್ದು ಮತ್ತು ಯಾವುದು ಸರ್ಕಾರಕ್ಕೆ ಸಂಬಂಧ ಇಲ್ಲದೇ ಇರುವಂಥ 100-800 ಅಕೌಂಟ್ಗಳಿಗೆ ಹಣ ಹೋಗಿರುವಂಥದ್ದು. ಸೊ ಯಾಕೆ ಆ ಹಣ ಹೋಗಬೇಕಾಗಿರೋದು ಯಾರಿಗೆ? ಒಬ್ಬ ವಾಲ್ಮೀಕಿ ಯುವಕನಿಗೆ ಕಾರ್ ತಗೊಳ್ತಾನೆ, ಲೋನ್ ಕೊಡಬೇಕು. ಅವನಿಗೇನಾದರೂ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಬೇಕು. ಭೂಮಿ ಇಲ್ಲದೇ ಇರುವಂಥ ವಾಲ್ಮೀಕಿ ಜನಾಂಗದ ಬಡ ರೈತರಿಗೆ 2 ಎಕರೆ ಜಮೀನು ತಗೊಳ್ಳೋದಕ್ಕೆ ಹಣ ಕೊಡಬೇಕು. ಒಂದು ಟ್ಯಾಕ್ಸಿ ಮಾಡ್ಕೊತಾರೆ, ಅದಕ್ಕೆ ಹಣ ಕೊಡಬೇಕು. ಅವ್ರಿಗೆ ಹೋಗಿದ್ರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇವತ್ತು ಹಣ ಹೋಗಿರೋದು ಯಾರ ಅಕೌಂಟ್ಗಳಿಗೆ? ಯಾವ ಗೋವಾಗೆ ಹೋಗಿದೆ, ಆಂಧ್ರಾಗೆ ಹೋಗಿದೆ, ಬಳ್ಳಾರಿಗೆ ಬಂದಿದೆ, ಗೋವಾಗೆ ಹೋಗಿದೆ. ಸೊ ಇದು ನಾನು ಮೊದಲಿಂದ ಹೇಳ್ತಾ ಇರೋದು, ನಾಗೇಂದ್ರ ಹೆಸರಿಗೆ ಮಾತ್ರ. ನಾಗೇಂದ್ರ ಮುಖವಾಡ ಇಟ್ಟು ಎಂಟೈರ್ ಹಣವನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ತಗೊಂಡಿರುವಂಥದ್ದು. ಹೈಕಮಾಂಡ್ ಇವತ್ತು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿ ಸಮೇತ ಸಿಕ್ಕಿದೆಯಲ್ಲ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ, ಮುಖದ ಮೇಲೆ ಅವ್ರೇನು ಬೆಣ್ಣೆ ತಿಂದಿಲ್ಲ, ಹಚ್ಚಿ ಟೋಟಲ್ ತಿಂದಿರೋದು ಕಾಂಗ್ರೆಸ್ ಪಕ್ಷ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.